Hello and welcome to another session of Learning with me. I'm Dr. Manjula. In this session, we'll be discussing about the concept of the qualities of a good researcher. In the previous sessions, we've understood the concept of research and the different types of scientific social research. Now let us see what should be the qualities of a successful researcher. ಒಂದು ಸಂಶೋಧನೆಯನ್ನು ಕೈಗೊಳ್ಳಬೇಕಾದ್ರೆ ಸಂಶೋಧನೆಯಲ್ಲಿ ತೊಡಗೋದಕ್ಕೆ ಮುಂಚೆನೆ ಕೆಲವು ಮುಖ್ಯವಾದಂತಹ ವಿಚಾರಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಸಂಶೋಧನಾ ಪ್ರಕ್ರಿಯೆಗೆ ಸಾಕಷ್ಟು ಅನುಭವ, ಜ್ಞಾನ ಇರಬೇಕು. ಸಮಾಜಶಾಸ್ತ್ರದಲ್ಲಿ ಸಂಶೋಧನೆಗೆ ಬಹಳ ವಿಚಾರಗಳಿದೆ, ಬಹಳ ಅಂಶಗಳಿದೆ. ಇಡೀ ಸಮಾಜವೇ ಸಮಾಜಶಾಸ್ತ್ರದ ಒಂದು ಪ್ರಯೋಗಶಾಲೆ. ದಿ ಎಂಟೈರ್ ಸೊಸೈಟಿ is the lab for a sociologist. There are many aspects that are quite interesting, that needs to be studied, that needs to be explored. Many sociologists, many researchers embark upon this exciting journey of social research. But do all these research activities reach the end that it is looking for? Are all researchers successful in their endeavors? That is a question we should ask. ಸಮಾಜಶಾಸ್ತ್ರ ಅಥವಾ ಯಾವುದೇ ಒಂದು ವಿಜ್ಞಾನದಲ್ಲಿ ಸಂಶೋಧನೆ ನಡೆಸಬೇಕಾದ್ರೆ ಬಹಳ ಮುಖ್ಯವಾದಂತಹ ಕೆಲವು ಗುಣಗಳಿರಬೇಕು ಸಂಶೋಧಕರಲ್ಲಿ. ಸಂಶೋಧನಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳೋರ್ಗೆ ಇಂತಹ ಗುಣಗಳಿದ್ರೆ ಆ ಸಂಶೋಧನೆಯನ್ನ ಬಹಳ ಸಕ್ಸಸ್ಫುಲ್ ಆಗಿ ಮಾಡಬಹುದು. ಏನು ಈ ಗುಣಗಳು ಅನ್ನೋದನ್ನ ಈ ಸೆಷನ್ ಅಲ್ಲಿ ಚರ್ಚೆ ಮಾಡೋಣ. Sir Michael Foster identifies a few distinctive qualities that a scientist must possess. ಒಬ್ಬ ವಿಜ್ಞಾನಿ, ಒಬ್ಬ ನಿಜವಾದಂತಹ ಸಂಶೋಧಕ ಈ ಗುಣಗಳನ್ನ ಹೊಂದಿರಬೇಕು ಅಂತ ಹೇಳ್ತಾರೆ. ಏನು ಈ ಗುಣಗಳು ಅಂದ್ರೆ, ಫಸ್ಟ್ ಆಫ್ ಆಲ್ ವೈಬ್ರೆಂಟ್ ಟೆಂಪರಮೆಂಟ್ ಅಂಡ್ ಟ್ರೂತ್ಫುಲ್ನೆಸ್. A researcher must have that enthusiasm, that temperament which seeks to understand something new. Research is a very exciting process. ಸಂಶೋಧನೆ ಅನ್ನುವಂತಹದ್ದು ಬಹಳ ಎಕ್ಸೈಟಿಂಗ್ ಆಗಿರುವಂತಹ ಒಂದು ಚಟುವಟಿಕೆ. ಈ ಎಕ್ಸೈಟ್ಮೆಂಟ್ ಏನಿದೆ ಅದು ಇನಿಷಿಯಲಿ ಎಷ್ಟಿತ್ತೋ ಸಂಶೋಧನೆ ಮುಗಿಯೋವರೆಗೂ ಅಷ್ಟೇ ಇರಬೇಕಾಗತ್ತೆ. ಆ ರೀತಿ ಬಿಗಿನಿಂಗ್ ಇಂದ ಎಂಡ್ ವರೆಗೆ ಆ ಎಂತೂಸಿಯಾಸಮ್ ಸಸ್ಟೈನ್ ಆಗ್ಬೇಕಾದ್ರೆ, ಆ ಎಂತೂಸಿಯಾಸಮ್ನ ಹಾಗೆ ಉಳಿಸ್ಕೊಳ್ಬೇಕಾದ್ರೆ ನಮ್ಗೆ ನಾವು ಯಾವ ವಿಚಾರದ ಬಗ್ಗೆ ಸಂಶೋಧನೆ ಮಾಡ್ತಿದೀವಿ ಅದ್ರ ಬಗ್ಗೆ ಬಹಳ ಆಸಕ್ತಿ ಇರಬೇಕಾಗತ್ತೆ. This vibrant temperament will go a long way in helping us seek the truth that we are looking for. And the process of research is not easy. It requires the accuracy in our observations, the precision in the statements that we are making. ನಾವು ಯಾವ ವಿಚಾರದ ಬಗ್ಗೆ ಸಂಶೋಧನೆ ಮಾಡ್ತಿದ್ದೀವಿ ಅದನ್ನ ಬಹಳ ಗಮನ ಇಟ್ಟು ನಾವು ಅವಲೋಕಿಸಬೇಕಾಗತ್ತೆ. ನಾವೇನ್ ಹೇಳ್ತಿದೀವಿ ಅನ್ನೋದ್ರ ಬಗ್ಗೆ ಬಹಳ ಜಾಗರೂಕವಾಗಿರ್ಬೇಕಾಗತ್ತೆ. ಮತ್ತೆ ಅಷ್ಟೇ ಸ್ಪಷ್ಟತೆಯಿಂದ ನಾವು ತಿಳಿಸ್ತಿರುವಂತಹ ವಿಚಾರವನ್ನ ತಿಳಿಸುವಂತಹ ಒಂದು ಎಬಿಲಿಟಿ ಇರಬೇಕಾಗತ್ತೆ. It is important to present the facts the way that they are without distorting the rules of science. ವಿಜ್ಞಾನ, ವೈಜ್ಞಾನಿಕ ಮನಸ್ಥಿತಿ ಇದರ ಒಂದು ತತ್ವಗಳಿಗೆ ಕುಂದು ಬಾರದಂತೆ ನಾವು ಸಂಶೋಧನೆಯನ್ನ ನಡೆಸಬೇಕು. ಈ ಒಂದು ಪ್ರಕ್ರಿಯೆಯಲ್ಲಿ ಬಹಳ ಸಮಸ್ಯೆಗಳು ಎದುರಾಗಬಹುದು. ದೇರ್ ಮೈಟ್ ಬಿ ಇನ್ಯೂಮರಬಲ್ ಡಿಫಿಕಲ್ಟೀಸ್. ಬಟ್ ಅ ಟ್ರೈನ್ಡ್ ರಿಸರ್ಚರ್, ಯಾರು ಸಂಶೋಧನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪರಿಣಿತಿಯನ್ನ ಪಡ್ಕೊಂಡಿರ್ತಾರೆ, ಅವರು ಇಂತಹ ಯಾವುದೇ ಸಮಸ್ಯೆ ಬಂದ್ರೂ ಅದನ್ನ ಎದುರಿಸಿ ಸಂಶೋಧನೆ ಮಾಡುವಂತಹ ಒಂದು ಸ್ಥೈರ್ಯವನ್ನ ಹೊಂದಿರ್ತಾರೆ. ಇದಕ್ಕೆ ಬೇಕಾಗಿರುವಂತಹದ್ದು ಒಂದು ಅಲರ್ಟ್ ಆಗಿರುವಂತಹ ಮನಸ್ಥಿತಿ.
ಸದಾ ಎಚ್ಚರಿಕೆಯಿಂದ ಇರಬೇಕು. ಯಾವುದನ್ನ ನಾವು ಅಧ್ಯಯನ ಮಾಡ್ತಿದ್ದೀವಿ ಅದು ಒಂದೊಂದ್ಸಲ ನಮ್ಮ ಕಣ್ಮುಂದೆನೇ ಇದ್ರೂನು ನಾವು ನೋಡದೇ ಇರೋ ಹಾಗಾಗ್ಬಿಟ್ಟಿರುತ್ತೆ. ಸೊ ಇಂತಹ ಒಂದು ಮಿಸ್ಟೇಕ್ ಆಗದೆ ಇರಬೇಕಾದ್ರೆ ವಿ ಶುಡ್ ಬಿ ಅಲರ್ಟ್. An alert mind is very important for a scientist. Only then we can understand the minute things that always happens around us. If we are not alert, we miss. And nature is something that is constantly changing. ನಾವು ನಮ್ಮ ಸುತ್ತಮುತ್ತಲ ಇರುವಂತಹ ಪರಿಸರ ಬಹಳ ಬದಲಾವಣೆಗೊಳಗೊಳ್ತಾನೆ ಇರುತ್ತೆ. ಈ ಬದಲಾವಣೆಗಳನ್ನ ಗುರುತಿಸಿ ನಾವು ಮಾಡ್ತಿರುವಂತಹ ಸಂಶೋಧನಾ ವಿಚಾರಗಳನ್ನ ಗುರುತಿಸ್ಕೊಂಡು ಅದರಲ್ಲಿ ಆಗ್ತಿರುವಂತಹ ಸಣ್ಣ ಸಣ್ಣ ಬದಲಾವಣೆಗಳನ್ನು ಪರಿಗಣಿಸಿ ಸಂಶೋಧನೆ ಮಾಡುವಂತಹ ಒಂದು ಮನಸ್ಥಿತಿ ಬೇಕಾಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟೇ ಅಲರ್ಟ್ ಡ್ಯೂರಿಂಗ್ ದಿಸ್ ಪ್ರಾಸೆಸ್ ಆಫ್ ರಿಸರ್ಚ್. And whoever does not have this trait will not be able to conduct the research in a successful manner. The process of research demands a very systematic immersion into the subject. ನಾವು ಅಧ್ಯಯನ ಮಾಡ್ತಿರುವಂತಹ ವಿಚಾರದಲ್ಲೇನೆ ಮುಳುಗೋ ತರ ಇರಬೇಕು. ಆವಾಗ್ಲೇನೆ ಸಂಶೋಧನೆ ಸಕ್ಸಸ್ಫುಲ್ ಆಗೋದು. ಆವಾಗ್ಲೇನೆ ಸಂಶೋಧನೆಯಲ್ಲಿ ಆಗ್ತಿರುವಂತಹ ಸಣ್ಣ ಸಣ್ಣ ಬದಲಾವಣೆಗಳು, ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಪ್ರಾಮುಖ್ಯತೆ ಕೊಟ್ಟು ಅಧ್ಯಯನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. And of all these, as Cohen and Nagel state, the ability to perceive in some brute experience the occasion of a problem is not a common talent among everybody. That's a mark of a scientific genius. ಸಾಮಾನ್ಯ ಜನರೂ ಸಮಾಜವನ್ನ ಪ್ರತಿದಿನ ನೋಡ್ತಾನೆ ಇರ್ತಾರೆ. ಸಮಾಜಶಾಸ್ತ್ರಜ್ಞರೂ ಸಮಾಜವನ್ನ ನೋಡ್ತಾರೆ. ಬಟ್ ಈ ಸಾಮಾನ್ಯ ಜನರು ನೋಡೋದಕ್ಕೂ ಸಮಾಜಶಾಸ್ತ್ರಜ್ಞರು ಸಮಾಜವನ್ನ ನೋಡೋದಕ್ಕೂ there is a whole lot of difference. Why? What is the difference? There is difference in training. There is difference in what we are looking at and how we are looking at that aspect. ನಾವು ಏನನ್ನ ನೋಡ್ತಾ ಇದ್ದೀವಿ, ಹೇಗೆ ನೋಡ್ತಾ ಇದ್ದೀವಿ, ನೋಡುವಾಗ ಎಷ್ಟು ಅಲರ್ಟ್ನೆಸ್ ಇದೆ ಅನ್ನೋದು ಒಬ್ಬ ಉತ್ತಮ ಸಂಶೋಧಕನಿಗೂ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಇರುವಂತಹ ಒಂದು ವ್ಯತ್ಯಾಸವಾಗುತ್ತೆ. And finally, Sir Foster says that it is essential to have immense courage and a sense of conviction. It's not easy to say the truth, to speak the truth. It requires a lot of courage to state whatever is there the way it is. ಸಂಶೋಧನೆ ನಡೆಸಬೇಕಾದ್ರೆ ಬಹಳ ಧೈರ್ಯವೂ ಬೇಕಾಗುತ್ತೆ. ಯಾಕೆ? ಸತ್ಯಾಂಶಗಳನ್ನ ನುಡಿಬೇಕಾದ್ರೆ ಅದು ಎಲ್ಲರಿಗೂ ಅನುಕೂಲಕರವಾಗಿ ಇರಬೇಕು ಅಂತ ಇಲ್ಲ. Sometimes the researcher might feel completely lost, or the researcher might feel defeated in the pursuit of research. ತಾವು ಮಾಡ್ತಿರುವಂತಹ ಸಂಶೋಧನೆಯಲ್ಲಿ ಏನು ಪ್ರಗತಿನೇ ಕಾಣ್ತಿಲ್ಲ, ಇಷ್ಟೇನಾ ಸಂಶೋಧನೆ, ಇದೇನು ಮುಂದುವರಿತಾನೆ ಇಲ್ವಲ್ಲ ಅನ್ನುವಂತಹ ಒಂದು ಭಾವನೆ ಬಂದ್ಬಿಡಬಹುದು. ಆದ್ರೆ an individual who is courageous and has that sense of conviction will definitely carry on. Only when you feel so baffled, you will be able to go one step ahead towards truth. So these are some of the aspects that Sir Michael Foster identifies to be very important traits that must be there in a researcher. So ಫಾಸ್ಟರ್ ಅವರು ತಿಳಿಸಿರುವಂತಹ ಈ ಗುಣಗಳಷ್ಟೇ ಉತ್ತಮವಾದಂತಹ ಸಂಶೋಧನೆಯನ್ನ ಮಾಡಕ್ಕೆ ಸಂಶೋಧಕರಲ್ಲಿ ಇರಬೇಕಾಗಿರೋದು ಅಂದ್ರೆ, ಇದ್ರ ಜೊತೆಗೆ ಇನ್ನೂ ಕೆಲವು ಕ್ಯಾರೆಕ್ಟರ್ಸ್ ಗಳನ್ನ ನಾವು ನೋಡಬಹುದು. ಇನ್ನು ಕೆಲವು ಲಕ್ಷಣಗಳು ಸಂಶೋಧಕರಲ್ಲಿ ಇರಬೇಕಾಗಿರುವಂತಹ ಲಕ್ಷಣಗಳು. ಈ ಲಕ್ಷಣಗಳನ್ನ ನಾವು 3 ಹೆಡ್ಡಿಂಗ್ಸ್ ಗಳಲ್ಲಿ ಪರಿಗಣಿಸಬಹುದು. ವೈಯಕ್ತಿಕ ಗುಣಗಳು, ಸಾಮಾನ್ಯ ಗುಣಗಳು ಮತ್ತು ಸಂಶೋಧನೆಗೆ ಸಂಬಂಧಿತ ಗುಣಗಳು. ವೈಯಕ್ತಿಕ ಗುಣಗಳು ಅಂದ್ರೆ ಸಂಶೋಧಕರಿಗೆ ಇರಬೇಕಾಗಿರುವಂತಹ ಗುಣಗಳು. As in researcher, what are the qualities that I must possess? Individual qualities or personal qualities. And then general qualities. These are
certain qualities that must be present in every individual, irrespective of if they are a researcher or not. ಸಂಶೋಧಕರೋ ಇಲ್ವೋ, ಎಲ್ಲರಿಗೂ ಇರಬೇಕಾಗಿರುವಂತಹ ಕೆಲವು ಸಾಮಾನ್ಯ ಗುಣಗಳು. ಮತ್ತೆ ನಾವು ಮಾಡ್ತಿರುವಂತಹ ಸಂಶೋಧನೆಗೆ ಸಂಬಂಧಿಸಿರುವಂತಹ ಕೆಲವು ಗುಣಗಳನ್ನು ಹೊಂದಿರಬೇಕಾಗತ್ತೆ. ಇವು ಯಾವುದು ಅನ್ನೋದನ್ನ ಇನ್ ಡೀಟೇಲ್ ನೋಡೋಣ. ಫಸ್ಟ್ ಒನ್, ವೈಯಕ್ತಿಕ ಗುಣಗಳು. ಅಂದ್ರೆ ಸಂಶೋಧಕರಲ್ಲಿ ವೈಯಕ್ತಿಕವಾಗಿ ಇರಬೇಕಾಗಿರುವಂತಹದ್ದು ಪ್ರತಿಭೆ. The person who is conducting research should have that ability to understand what is happening. To conduct research, you must have a good grasp of your subject. ಒಂದು ವಿಷಯದ ಬಗ್ಗೆ ಪ್ರತಿಭೆ ಇದ್ದಾಗ ಮಾತ್ರನೇ ಉತ್ತಮವಾದಂತಹ ಸಂಶೋಧನೆಯನ್ನು ನಡೆಸೋದಕ್ಕೆ ಸಾಧ್ಯವಾಗುವುದು. ಎರಡನೇದಾಗಿ ನಿಷ್ಪಕ್ಷಪಾತತೆ ಅಥವಾ ಇಂಪಾರ್ಶಿಯಾಲಿಟಿ. This is also called as objectivity. In most of my videos about research, I keep emphasizing on this concept of objectivity. Objectivity, ವಸ್ತುನಿಷ್ಠತೆ, ಇದು ಬಹಳ ಮುಖ್ಯವಾದಂತಹ ಕ್ವಾಲಿಟಿ. ಸಂಶೋಧನೆ ಮಾಡಬೇಕಾದ್ರೆ ನಮ್ಮ ಭಾವನೆಗಳನ್ನ ನಾವು ಮಾಡ್ತಿರುವಂತಹ ಸಂಶೋಧನೆಯಲ್ಲಿ ತೊಡಗಿಸ್ದೆ ನಾವು ಹೇಳ್ತಿರುವಂತಹ ಒಂದು ಪರಿಕಲ್ಪನೆಯನ್ನ ನಿಷ್ಪಕ್ಷಪಾತತೆಯಿಂದ ಸ್ಪಷ್ಟವಾಗಿ ಹೇಳುವಂತಹದ್ದು ಬಹಳ ಅವಶ್ಯಕತೆ ಇದೆ. ಇದು ಒಂದು ವೈಯಕ್ತಿಕ ಗುಣಲಕ್ಷಣ. ಮತ್ತು ವ್ಯಾಲ್ಯೂ ನ್ಯೂಟ್ರಾಲಿಟಿ, ನೀತಿ ನಿರಪೇಕ್ಷತೆ. ಯಾವುದನ್ನು ಸರಿ ತಪ್ಪು ಅಂತ ಸಂಶೋಧಕರು ಹೇಳಬಾರದು. ಸಂಶೋಧನೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ನಾವು ಯಾವ ಮಾಹಿತಿಯನ್ನ ಪಡ್ಕೊಳ್ತಿದೀವಿ, ವೈಜ್ಞಾನಿಕವಾಗಿ ಆ ಮಾಹಿತಿಯನ್ನ ಅದೇ ರೀತಿಯಾಗಿ ಕೊಡಬೇಕು. ಇದು ಸರಿ ಇದೆ ಅಥವಾ ಇದು ತಪ್ಪಿದೆ, ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್ ಅನ್ನುವಂತಹ ವ್ಯಾಲ್ಯೂ ಜಡ್ಜ್ಮೆಂಟ್ ರಿಸರ್ಚರ್ಸ್ ಮಾಡಬಾರ್ದು. ಆ ನೀತಿ ನಿರಪೇಕ್ಷತೆಯನ್ನ ಕಾಪಾಡಿಕೊಳ್ಳುವಂತಹ ಕ್ವಾಲಿಟಿಯು ಸಹ ಒಂದು ಮುಖ್ಯವಾದಂತಹ ವೈಯಕ್ತಿಕ ಗುಣ. ಇದರೊಂದಿಗೆ ಎಥಿಕಲ್ ನ್ಯೂಟ್ರಾಲಿಟಿ, ಸಂವೇದನಾಶೀಲತೆ ಬೇಕಾಗತ್ತೆ. ಸಂವೇದನಾಶೀಲತೆ, sensibility to look at your topic in a very sensible manner. The research must be conducted in such a way that it is not harming anybody else, and at the same time the scientific principles have not been given away. ವೈಜ್ಞಾನಿಕತೆಯಿಂದ ಸಂವೇದನಾಶೀಲತೆಯೊಂದಿಗೆ ಸಂಶೋಧನೆಯನ್ನ ನಡೆಸಬೇಕು. ಇದು ಒಂದು ವೈಯಕ್ತಿಕ ಗುಣ. ಮತ್ತೆ ಧೈರ್ಯ ಮತ್ತು ನಿರ್ಧಾರತೆ. ಸರ್ ಫಾಸ್ಟರ್ ಕ್ವಾಲಿಟೀಸ್ ಹೇಳಬೇಕಾದ್ರೂ ಹೇಳಿದ್ದೆ. ಕರೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೆಸೆಂಟ್ ದ ಫ್ಯಾಕ್ಟ್ಸ್ ದ ವೇ ದೇ ಆರ್ and to persist even when we are not seeing success instantly. ಇರುವಂತಹ ಸತ್ಯಾಂಶಗಳನ್ನ ಹೇಗಿದೆಯೋ ಹಾಗೆ ಪ್ರೆಸೆಂಟ್ ಮಾಡುವಂತಹ ಒಂದು ಕೆಪಾಸಿಟಿ. ಮತ್ತೆ ಸಂಶೋಧನೆಯಲ್ಲಿ ನಮಗೆ ಬೇಕಾದಂತಹ ರಿಸಲ್ಟ್ಸ್ಗಳು ಇಮಿಡಿಯೇಟ್ ಆಗಿ ಸಿಗ್ತಾ ಇಲ್ಲ, ಸಂಶೋಧನೆಯನ್ನು ಮುಂದುವರಿಸಬೇಕಾ ಇಲ್ವಾ ಅನ್ನುವಂತಹ ಒಂದು ಸ್ಥಿತಿಯಲ್ಲೂ ಸಹ ಮುಂದೆ ಹೋಗ್ಬೇಕು ಅನ್ನುವಂತಹ ಒಂದು ಕರೇಜ್ ಇರಬೇಕು, ಒಂದು ಧೈರ್ಯ ಇರಬೇಕು. ಮತ್ತೆ ವಸ್ತುನಿಷ್ಠತೆ, objectivity. This is an extremely important trait in a researcher, to stay objective in presenting the scientific facts. Now, these are some of the personal traits. ಸಂಶೋಧಕರಲ್ಲಿ ಇರಬೇಕಾಗಿರುವಂತಹ ಗುಣಗಳು. ಈಗ ಕೆಲವು ಸಾಮಾನ್ಯ ಗುಣಗಳನ್ನು ನೋಡೋಣ. ಮೊದಲನೇದು ವೈಜ್ಞಾನಿಕ ಮನೋಭಾವ, a scientific attitude. What is scientific attitude? Scientific attitude is the ability to question things, to look at everything with a curious mind. ಯಾವುದೇ ಒಂದು ವಿಚಾರವನ್ನ ನಾವು ನೋಡ್ತಿರ್ಬೇಕಾದ್ರೆ ಇದು ಯಾಕೆ ಹೀಗಿದೆ, ಹೀಗಿಲ್ದೇ ಇದ್ರೆ ಏನಾಗ್ತಿತ್ತು, ಇದು ಹೀಗಿರೋದ್ರಿಂದ ಏನಾಗ್ತಿದೆ, ಈ ವೈ, ವೆನ್, ವಾಟ್, ವೇರ್ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತೀವಲ್ಲ, ಅದೇ ವೈಜ್ಞಾನಿಕ ಮನೋಭಾವನೆ. ಯಾವುದನ್ನು ಇದು ಹೀಗಿದೆ, ಓಕೆ ದಿಸ್ ಇಸ್ ರೈಟ್ ಅಂತ ಅಕ್ಸೆಪ್ಟ್ ಮಾಡಬಾರ್ದು. ಅಕ್ಸೆಪ್ಟ್ ಮಾಡಬೇಕಾದ್ರೆ ಯು ಶುಡ್ ಹ್ಯಾವ್ ಸೈಂಟಿಫಿಕ್ ರೀಸನಿಂಗ್ ಫಾರ್ ದಟ್. ಯಾಕೆ ಇದು ಹೀಗಿದೆ ಅನ್ನೋದನ್ನ ವೈಜ್ಞಾನಿಕವಾಗಿ ತಿಳ್ಕೊಳ್ಬೇಕಾಗತ್ತೆ.
ಹಾಗೆ ವೈಜ್ಞಾನಿಕವಾಗಿ ಪರಿಶೀಲಿಸುವಂತಹ ಮನೋಭಾವನೆ ಏನಿದೆಯಲ್ವಾ, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಫಾರ್ ಎನಿಬಡಿ. ಒಬ್ಬ ಮನುಷ್ಯನಿಗಿರ್ಬೇಕಾಗಿರುವಂತಹ ಒಂದು ಮುಖ್ಯವಾದ ಕ್ವಾಲಿಟಿ ಏನು? ಪ್ರಶ್ನಿಸುವಂತಹ ಮನೋಭಾವನೆ. ಯಾವ್ದನ್ನು ಇದು ಹೀಗಿದೆ ಅಂತ ಸುಮ್ಮನೆ ಹಾಗೆ ಬ್ಲೈಂಡ್ ಆಗಿ ನಂಬಬಾರ್ದು. ವೈ ಇಸ್ ಇಟ್ ಲೈಕ್ ದಿಸ್ ಅಂತ ಪ್ರಶ್ನೆ ಮಾಡಿದಾಗ್ಲೇನೆ ನಮ್ಮ ಜ್ಞಾನ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಇದು ಸಂಶೋಧನೆಗೆ ಬೇಕಾಗಿರುವಂತಹ ಒಂದು ಪ್ರೈಮರಿ ಕ್ವಾಲಿಟಿ. ಮತ್ತು ಆತ್ಮ ಸಂಯಮ ಮತ್ತು ಸಮತೂಕದ ವರ್ತನೆ, ಸೆಲ್ಫ್ ಕಂಟ್ರೋಲ್ಡ್ ಬಿಹೇವಿಯರ್. shouldn't feel very excited or shouldn't feel demotivated also. ಏನೇ ಆದ್ರೂ ಅದನ್ನ ಒಂದು ಸಂಯಮ ಮತ್ತು ಸಮತೂಕದಲ್ಲಿ ತಗೊಳ್ಬೇಕಾಗತ್ತೆ. ವಾಟ್ ಎವರ್ ಇಸ್ ಹ್ಯಾಪನಿಂಗ್, accept it the way that is happening. This is important for a researcher. When we are conducting a research, we shouldn't interfere in that research process and change the way we want it to happen. ಈಗ ನನಗೆ ಯಾವುದೋ ಒಂದು ಸಂಶೋಧನೆ ಮಾಡಬೇಕಾದ್ರೆ ಇಂತಹದ್ದೇ ರಿಸಲ್ಟ್ಸ್ ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇದ್ರೆ ಅದ್ರಲ್ಲಿ ಹೋಗಿ ನಾನು ಇಂಟರ್ಫಿಯರ್ ಮಾಡಿ ಇಲ್ಲ ಇದು ಈ ತರ ಆಗ್ಬಾರ್ದು, ಐ ವಾಂಟ್ ದಿಸ್ ಕೈಂಡ್ ಆಫ್ ರಿಸಲ್ಟ್ಸ್, ಲೆಟ್ ಮಿ ಜಸ್ಟ್ ಮಾಡಿಫೈ ದಿಸ್ ಅ ಲಿಟಲ್ ಬಿಟ್ ಅಂತ ಹೋದಾಗ ಇಟ್ ಬಿಕಮ್ಸ್ ರಾಂಗ್. ದಟ್ ಇಸ್ ನಾಟ್ ಸೈಂಟಿಫಿಕ್, ದಟ್ ಬಿಕಮ್ಸ್ ಸಬ್ಜೆಕ್ಟಿವ್, ಇಟ್ ಡಸ್ ನಾಟ್ ಬಿಕಮ್ ಆಬ್ಜೆಕ್ಟಿವ್. ಸೊ it's very important to have a very balanced behavior while conducting research. And the power of imagination, ಕಲ್ಪನಾ ಸಾಮರ್ಥ್ಯ. ಕಲ್ಪನಾ ಸಾಮರ್ಥ್ಯ, ಸಂಶೋಧನೆ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ, ಇದು ಸರಿಯಾಗಿದೆಯಾ ಇಲ್ವಾ, ಅಥವಾ ನಾವು ಮಾಡ್ತಿರುವಂತಹ ಸಂಶೋಧನೆಯ ಮಾರ್ಗವನ್ನ ಸ್ವಲ್ಪ ಬದಲಾಯಿಸ್ಕೊಳ್ಬೇಕಾ, ಈ ರೀತಿ to understand what could happen in the future, to foresee the future, it is essential to have a power of imagination. Otherwise, what happens? We'll simply be doing a futile exercise. There would be no point. ಸಂಶೋಧನೆ ಸರಿಯಾಗಿ ಹೋಗ್ತಿದ್ಯಾ ಇಲ್ವಾ ಅಂತ ತಿಳ್ಕೊಳ್ಳೋ ಅಷ್ಟು ಒಂದು ಸಾಮರ್ಥ್ಯ ಇಲ್ಲ ಅಂದ್ರೆ ಸಂಶೋಧನೆ ಸರಿಯಾದ ದಿಕ್ಕಿನಲ್ಲಿ ಹೋಗದೆ ಇರಬಹುದು. ಅದು ಗೊತ್ತಾಗಬೇಕು. ಆರ್ ವಿ ಇನ್ ದ ರೈಟ್ ಪಾತ್? ಶುಡ್ ವಿ ಚೇಂಜ್ ಆರ್ ಮೆಥಡ್ಸ್ ಆರ್ ಶುಡ್ ವಿ ಚೇಂಜ್ ಆರ್ ಟೂಲ್ಸ್ ಫಾರ್ ಡೇಟಾ ಕಲೆಕ್ಷನ್? ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಇರಬೇಕಾಗತ್ತೆ. ಅಂತರ್ದೃಷ್ಟಿ, ಇನ್ಸೈಟ್. As I was telling, it's essential to feel the way that research is going. ಒಬ್ಬ ಸಂಶೋಧಕರಿಗೆ ತಾವು ಮಾಡ್ತಿರುವಂತಹ ಸಂಶೋಧನೆ ಯಾವ ನಿಟ್ಟಿನಲ್ಲಿ ಹೋಗ್ತಿದೆ, ಈಸ್ ಇಟ್ ಆನ್ ದ ರೈಟ್ ಟ್ರ್ಯಾಕ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಕೆಪಾಸಿಟಿ ಬೇಕಾಗತ್ತೆ. ಅಂತರ್ದೃಷ್ಟಿ, ಇನ್ಸೈಟ್ ಅಬೌಟ್ ದಟ್ ಸಬ್ಜೆಕ್ಟ್, ಇನ್ಸೈಟ್ ಅಬೌಟ್ ದ ರಿಸರ್ಚ್, ಇನ್ಸೈಟ್ ಅಬೌಟ್ ದ ಪ್ರಾಸೆಸ್ ದಟ್ ವಿ ಆರ್ indulging ourselves in. So that is insight. And patience and perseverance, extremely important qualities. ತಾಳ್ಮೆಗಿಡದೆ ಗುರಿ ಸಾಧನೆಯ ಬಗ್ಗೆ ಆಲೋಚನೆ ಮಾಡುವಂತಹದ್ದು. ಸಂಶೋಧನೆ ಯಾವ ನಿಟ್ಟಿನಲ್ಲಿ ಹೋಗ್ತಿದೆ, ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲೇ ಹೋಗ್ತಿದ್ಯಾ, ಅದೇ ಸ್ಪೀಡಲ್ಲಿ ಹೋಗ್ತಿದ್ಯಾ, ಹೋಗ್ಲಿಲ್ಲ ಅಂದ್ರೆ ಅಯ್ಯೋ ಸಾಕು ಅನ್ನೋಂತಹ ಮನೋಭಾವನೆ ಬರ್ತಿದ್ಯಾ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. Once you get into the process of research, it should be a self-motivated journey. The pursuit of truth should be the only driving force. ಆ ಜ್ಞಾನವನ್ನ ಪಡ್ಕೊಳ್ತಿದ್ದೀನಿ, ಆ ಜ್ಞಾನ ಈ ಸಂಶೋಧನೆಯ ನಂತರ ನನಗೆ ಸಿಗುತ್ತೆ ಅನ್ನೋಂತಹ ಒಂದೇ ಮನೋಭಾವನೆಯಿಂದ ಬಹಳ ತಾಳ್ಮೆ ಹಾಗೂ ಆ ಗುರಿಯ ಕಡೆಗೆ ಒಂದು ದೃಷ್ಟಿಯನ್ನ ಇಟ್ಟು ಕೆಲಸ ಮಾಡಬೇಕು. ಇವೆಲ್ಲ ಸಾಮಾನ್ಯ ಗುರಿಗಳು ಅಥವಾ ಸಾಮಾನ್ಯ ಗುಣಗಳು, ಸಂಶೋಧಕನಲ್ಲಿ ಇರಬೇಕಾಗಿರುವಂತಹ ಪ್ರಮುಖವಾದ ಸಾಮಾನ್ಯ ಗುಣಗಳು. ಮತ್ತೆ ಮೂರನೇದಾಗಿ ಸಂಶೋಧನೆಗೆ ಸಂಬಂಧಿಸಿದ ಗುಣಗಳು. ವಾಟ್ ಆರ್ ದಿ ಕ್ವಾಲಿಟೀಸ್ pertaining to the research that is being undertaken? Not all research problems can be dealt in the same way. ಒಂದೊಂದು ಸಂಶೋಧನೆಗೂ ಒಂದೊಂದು ಡಿಫ್ರೆಂಟ್ ವಿಧವಾದಂತಹ ಮೆಥಡ್ಸ್ಗಳನ್ನ ಬಳಸಬೇಕಾಗತ್ತೆ. ಸೊ ಪ್ರತಿಯೊಂದು ಸಂಶೋಧನಾ ಪ್ರಕ್ರಿಯೆಗೂ ಇರುವಂತಹ ವೈಶಿಷ್ಟ್ಯತೆಗೆ ಅನುಗುಣವಾಗಿ ಕೆಲವು ಗುಣಗಳನ್ನ ನಾವು ಕಾಣ್ತೀವಿ. ಒಂದು, ಸಂಶೋಧಕರು ತಾವು ಮಾಡ್ತಿರುವಂತಹ ಸಂಶೋಧನಾ ವಿಷಯದ ಬಗ್ಗೆ ಸಂಪೂರ್ಣವಾದಂತಹ ತಿಳುವಳಿಕೆಯನ್ನ ಹೊಂದಿರಬೇಕು. ಸಂಶೋಧನಾ ತಂತ್ರಗಳೇನಿದೆ, ಸಂಶೋಧನಾ ಸಾಧನಗಳೇನಿದೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಮತ್ತೆ
ಸಂಶೋಧನಾ ವಿಷಯದ ಬಗ್ಗೆ ಅಭಿರುಚಿ ಮತ್ತು ಆಸಕ್ತಿ ಇರಬೇಕು. If I already have complete knowledge about the topic, then what else am I going to learn? No. When I mean complete knowledge about the topic, when you are beginning a research, you must have a comprehensive knowledge about what you are embarking upon. ಸಂಶೋಧನೆ ಆರಂಭಿಸುವಾಗ್ಲೇನೆ ಈಗಾಗಲೇ ಆ ವಿಚಾರದ ಬಗ್ಗೆ ಏನೆಲ್ಲ ಸಂಶೋಧನೆಗಳಾಗಿದೆ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡಿರ್ಬೇಕು. ವಾಟ್ ಆರ್ ದಿ researches that has taken place already with respect to this particular topic, with respect to this particular subject. The researcher must be mindful of this. ಹೀಗೆ ತಿಳ್ಕೊಳ್ಳೋದ್ರಿಂದ ಈಗಾಗಲೇ ಆಗಿರುವಂತಹ ಜ್ಞಾನಾರ್ಜನೆ ಒಂದು ಆಗುತ್ತೆ. ಎರಡನೇದು, ಯಾವ ವಿಷಯಗಳಿಗೆ ನಾವು ಗಮನ ಕೊಡಬಹುದು, ಆ ಗ್ಯಾಪ್ ಇನ್ ರಿಸರ್ಚ್ ಗೊತ್ತಾಗುತ್ತೆ. ಅದಕ್ಕೆ ಸಂಶೋಧಕರಿಗೆ ತಾವು ಮಾಡ್ತಿರುವಂತಹ ವಿಚಾರದ ಬಗ್ಗೆ ಪರಿಪೂರ್ಣ ಜ್ಞಾನ ಇರಬೇಕು. ಎರಡನೇದು, ಸಂಶೋಧನಾ ತಂತ್ರ ಮತ್ತು ಸಾಧನಗಳು ಮತ್ತು ಯಾವ ಸಲಕರಣೆಗಳನ್ನ ನಾವು ಬಳಸಬಹುದು, ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಏನ್ ಯೂಸ್ ಮಾಡಬಹುದು. ಈಗ ಸಮಾಜ ವಿಜ್ಞಾನಗಳಲ್ಲಿ ನಮಗೆ ಅಬ್ಸರ್ವೇಷನ್, ಕ್ವೆಶ್ಚನೇರ್, ಇಂಟರ್ವ್ಯೂ ಮೆಥಡ್, ಕೇಸ್ ಸ್ಟಡಿ ಮೆಥಡ್, ಟ್ರಯಾಂಗ್ಯುಲೇಷನ್ ಮೆಥಡ್, ಈ ರೀತಿಯಾದಂತಹ ಮೆಥಡ್ಸ್ಗಳಿದೆ. ಸೊ ಒಂದೊಂದು ಸಂಶೋಧನೆಗೆ ಒಂದೊಂದು ರೀತಿಯಾದಂತಹ ತಂತ್ರಗಳನ್ನ ಬಳಸಬೇಕಾಗತ್ತೆ. ಈಗ ನಾನು ಚಿಕ್ಕ ಮಕ್ಕಳನ್ನ ಅಧ್ಯಯನ ಮಾಡ್ತಿದ್ದೀನಿ ಅಂದಾಗ, ಇನ್ನೂ ಓದು ಬರಹ ಬರದೇ ಇರುವಂತಹ ಮಕ್ಕಳು ಅಂದಾಗ ನಾನು ಅವ್ರಿಗೆ ಪ್ರಶ್ನಾವಳಿ ಕೊಟ್ಟು ಸಂಶೋಧನೆ ಮಾಡಕ್ ಸಾಧ್ಯವಾಗಲ್ಲ. ಅಲ್ಲಿ ಅವಲೋಕನ ಸಮಂಜಸವಾದಂತಹ ಒಂದು ವಿಧಾನವಾಗಿರುತ್ತೆ. ಹಾಗೆ ಪ್ರತಿಯೊಂದು ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ನಿರ್ದಿಷ್ಟವಾದಂತಹ ತಂತ್ರ ಬಳಕೆ ಮಾಡುವಂತಹದ್ದು ಚೆನ್ನಾಗಿರುತ್ತೆ. ಸೊ ಯಾವ ಟೆಕ್ನಿಕ್ಸ್ ಯಾವ ವಿಚಾರದಲ್ಲಿ ಸರಿಯಾದದ್ದು ಅನ್ನೋದನ್ನ ತಿಳ್ಕೊಳ್ಳೋ ಹಾಗಿರ್ಬೇಕು. ತಿಳ್ಕೊಳ್ಬೇಕಾದ್ರೆ ಇರುವಂತಹ ಎಲ್ಲಾ ಟೆಕ್ನಿಕ್ಸ್ಗಳ ಬಗ್ಗೆ ಜ್ಞಾನ ಇರಬೇಕು. ಸೊ ಒಂದು, ಸಬ್ಜೆಕ್ಟ್ ಬಗ್ಗೆ ಜ್ಞಾನ. ಎರಡನೇದು, ಟೂಲ್ಸ್ ಅಂಡ್ ಟೆಕ್ನಿಕ್ಸ್ಗಳೇನಿದೆ ಅನ್ನೋದ್ರ ಬಗ್ಗೆ ಜ್ಞಾನ ಇರಬೇಕು. ಮತ್ತೆ ಬಹಳ ಮುಖ್ಯವಾಗಿರುವಂತಹದ್ದು ಸಂಶೋಧನಾ ವಿಷಯದ ಬಗ್ಗೆ ಆಸಕ್ತಿ. The researcher must be very passionate about what they are studying. ನನ್ಗೇನೆ ನಾನ್ ಮಾಡ್ತಿರೋಂತಹ ಸಂಶೋಧನೆ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಅದನ್ನ ನಾನು ಇಫೆಕ್ಟಿವ್ ಆಗಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಐ ಶುಡ್ ಬಿ ವೆರಿ ವೆರಿ ಪ್ಯಾಷನೆಟ್. ನಾನು ಮಾಡ್ತಿರೋಂತಹ ಸಂಶೋಧನೆಯಿಂದ ಏನು ಲಾಭಗಳಾಗತ್ತೆ, ಅದರಿಂದ ನನಗಾಗುವಂತಹ ಜ್ಞಾನಾರ್ಜನೆ ಏನು, ಸಮಾಜಕ್ಕೆ ಇದರಿಂದ ಏನ್ ಸಾಧ್ಯವಾಗುತ್ತೆ, ವಾಟ್ ಕ್ಯಾನ್ ಬಿ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ಸಬ್ಜೆಕ್ಟ್ ಅನ್ನುವಂತಹ ಒಂದು ಆ ಥರ್ಸ್ಟ್ ಫಾರ್ ನಾಲೆಡ್ಜ್ ಜೊತೆಗೆ ಆ ಪ್ಯಾಷನ್ ಫಾರ್ ದ ಸಬ್ಜೆಕ್ಟ್ ಇದ್ದಾಗ ಸಂಶೋಧನೆ ಬಹಳ ಉತ್ತಮ ರೀತಿಯಲ್ಲಿ ಮುಂದುವರಿಯುತ್ತೆ. ಸೊ ಇದೆಲ್ಲ ಸಂಶೋಧನೆಗೆ ಸಂಬಂಧಿಸಿದಂತಹ ಗುಣಗಳು. In this session, I have discussed about the qualities of a good researcher. ಒಬ್ಬ ಉತ್ತಮ ಸಂಶೋಧಕನಿಗೆ ಸಂಶೋಧನೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಅನುಕೂಲವಾಗುವಂತಹ ಕೆಲವು ಗುಣಲಕ್ಷಣಗಳನ್ನ ಈ ಸೆಷನ್ ಅಲ್ಲಿ ಚರ್ಚಿಸಿದ್ದೇನೆ. Let's meet in another session. Happy learning.